ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ನೀವೆಲ್ಲರೂ ಮೀಶೋಲ್ಲಿ ಶಾಪಿಂಗ್ ಮಾಡಿರ್ತೀರ ಕಡಿಮೆ ಪ್ರೈಸ್ ಅಂತ ಹೇಳಿ, ಹೌದಲ್ವಾ? ಮೀಶೋಗಿಂತ ಸಸ್ತಾ ಅಂದರೆ ಇನ್ನೂ ಚೀಪ್ ಡಿಯೋಡ್ ಆ್ಯಪ್ ಅಂತ ಆ್ಯಪ್ ಇದೆ. ಅಲ್ಲಿ ನಿಮಗೆ ಇನ್ನೂ ಚೀಪಾಗಿ ಪ್ರಾಡಕ್ಟ್ಸ್ಗಳು ಸಿಗುತ್ತೆ. ಆದರೆ ಇವತ್ತು ನಾನು ನಿಮಗೆ ಒಂದು ಆ್ಯಪ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದರಲ್ಲಿ ನಿಮಗೆ 100% ಕ್ಯಾಶ್ ಬ್ಯಾಕ್ ಅಂದರೆ ಫ್ರೀ ಪ್ರಾಡಕ್ಟ್ಸ್ ನಿಮಗೆ ಸಿಗುತ್ತೆ. ಸೊ ಈ ಫ್ರೀ ಪ್ರಾಡಕ್ಟ್ಸ್ ಸಿಗೋದಕ್ಕೆ ನಾವೇನೆಲ್ಲ ಮಾಡಬೇಕು, ಹಾಗೆ ಈ ಆ್ಯಪ್ ಯಾವುದು, ಸೊ ಎಲ್ಲನೂ ಡೀಟೇಲಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಡ್ತೀನಿ. ಬಿಕಾಸ್ ಇವಾಗ ಇನ್ಸ್ಟಾಗ್ರಾಮಲ್ಲಿ ತುಂಬಾ ಟ್ರೆಂಡ್ ನಡೆದಿದೆ. ಲೈಕ್ ನೀವು ಲಿಂಕ್ ಅಂತ ಕಾಮೆಂಟ್ ಮಾಡಿ ಈ ಆ್ಯಪ್ ಹೆಸರು ಹೇಳ್ತೀವಿ ಅಂತ ಹೇಳಿ. ಸೊ ಫೈನಲಿ ಈ ಆ್ಯಪ್ ಬನ್ನಿ. ಈ ಆ್ಯಪ್ ಯಾವುದು, ಹೇಗೆ ಡೌನ್ಲೋಡ್ ಮಾಡೋದು, ಹೇಗೆ ಅಕೌಂಟ್ ಡೀಟೇಲ್ಸ್ನ ಫಿಲ್ ಮಾಡೋದು ಎಲ್ಲನೂ ನೋಡ್ಕೊಂಡು ಬರೋಣ. ಸೊ ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ ಇರುತ್ತೆ ಅಲ್ವಾ, ಅದ್ರ ಒಳಗಡೆ ಹೋಗಿ ಶಾಪಿ ಅನ್ನೋ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಸೊ ಇದ್ರ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಸೊ ಇಲ್ಲಿ ಸೈನ್ ಅಪ್ ಅಂತ ಆಪ್ಷನ್ ಸಿಗುತ್ತೆ ನಿಮಗೆ. ಸೊ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫ್ರೀ ಶಾಪಿಂಗ್ ಪ್ಲ್ಯಾಟ್ಫಾರ್ಮ್ ಅಂತ ಅವರೇ ಹೇಳಿದ್ದಾರೆ ನೋಡಿ. ಸೊ ಇಲ್ಲಿ ಸೈನ್ ಅಪ್ ಮಾಡಲಿಕ್ಕೆ ನಮ್ಮ ಒಂದು ಇಮೇಲ್ ID, ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಫುಲ್ ನೇಮ್ನ ಎಂಟರ್ ಮಾಡಿಕೊಂಡು ಸೈನ್ ಅಪ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರ್ ಮತ್ತು ಪ್ರೊಫೈಲ್ ಫೋಟೋನ ಹಾಕಿಬಿಟ್ಟು ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಯೂಸರ್ ನೇಮ್, ಪಾಸ್ವರ್ಡ್, ಸೇವ್ ಇನ್ಫೋ ಕೊಟ್ಟರೆ ಕೊಡಿ, ಇಲ್ಲಾಂತಂದರೆ ಸ್ಕಿಪ್ ಮಾಡಿ. ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಆ್ಯಂಡ್ ಇಲ್ಲಿ ಅಕೌಂಟ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಇ ಕಾಮರ್ಸ್ ಪ್ರೊಫೈಲ್ ನೇಮ್ನ ಎಂಟರ್ ಮಾಡಬೇಕು. ಸೊ ಇ ಕಾಮರ್ಸ್ ಅಂತಂದರೆ ಏನಪ್ಪ ಅಂತಂದರೆ ಲೈಕ್ ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ನೈಕಾ. ಸೊ ಒಂದು ಆನ್ಲೈನ್ ಅಪ್ಲಿಕೇಶನ್ಸ್ ಎಲ್ಲ ಇರುತ್ತೆ ಅಲ್ವಾ. ಸೊ ಆ ಒಂದು ಆನ್ಲೈನ್ ಅಪ್ಲಿಕೇಶನಲ್ಲೇ ನಾವು ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕಾಗುತ್ತೆ ಮೊದಲು. ಸೊ ಆ ಒಂದು ಆನ್ಲೈನ್ ಅಪ್ಲಿಕೇಶನಲ್ಲಿ ನಿಮ್ಮ ಹೆಸರು ಏನಿದೆ ಅಂತ ನೀವಿಲ್ಲಿ ಎಂಟರ್ ಮಾಡಬೇಕು. ಸೊ ಅದು ಹೇಗೆ ಸೆಲೆಕ್ಟ್ ಮಾಡೋದು ಅಂತಂದರೆ ಹೇಗೆ ಎಂಟರ್ ಮಾಡೋದು ಅಂತಂದರೆ, ಸೊ ನಿಮ್ಮ ಅಮೆಝಾನ್ ಅಕೌಂಟ್ನ ಓಪನ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಥರ ಫ್ರೀ ಪ್ರಾಡಕ್ಟ್ಸ್ಗಳಾಗಿರ್ಬೋದು, ಇದು ಜಾಸ್ತಿ ನಿಮಗೆ ಅಮೆಝಾನಲ್ಲಿನೇ ಸಿಗುವಂಥದ್ದು. ಬೇರೆ ಫ್ಲಿಪ್ಕಾರ್ಟಲ್ಲಿ, ಮೀಶೋದಲ್ಲಂತೂ ಸಿಗೋದೇ ಇಲ್ಲ. ಫ್ಲಿಪ್ಕಾರ್ಟ್ ಮತ್ತು ಮಿಂತ್ರಲ್ಲಿ 1-2-3 ಸಿಗ್ಬೋದು ಅಷ್ಟೇ. ಬಟ್ ಆಲ್ಮೋಸ್ಟ್ ಎಲ್ಲ ಫ್ರೀ ಪ್ರಾಡಕ್ಟ್ಸ್ ನಿಮಗೆ ಬೇಕು ಅಂತಂದರೆ ಅಮೆಝಾನಲ್ಲಿ ಮಾತ್ರ ನಿಮಗೆ ಸಿಗುವಂಥದ್ದು. ಸೊ ಅಮೆಝಾನ್ ಅಕೌಂಟ್ ಇಲ್ಲ ಅಂತಂದರೆ ಅಮೆಝಾನ್ ಅಕೌಂಟ್ ಪ್ಲೇಸ್ಟೋರಿಂದ ಇನ್ಸ್ಟಾಲ್ ಮಾಡಿಕೊಂಡು ನಿಮ್ಮ ಫೋನ್ ನಂಬರಿಂದ ಲಾಗಿನ್ ಆಗಿ, ಓಕೆನಾ. ಸೊ ಸೈನ್ ಅಪ್ ಆಗಿ. ಸೊ ನೆಕ್ಸ್ಟ್ ನೀವು ಸೈನ್ ಅಪ್ ಎಲ್ಲ ಆದಮೇಲೆ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಸೊ ಅಕೌಂಟ್ ಕ್ರಿಯೇಟ್ ಆದಾಗ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ಇ ಕಾಮರ್ಸ್ ಪ್ರೊಫೈಲ್ ನೇಮ್ ಹೇಗೆ ತೆಗೆಯೋದು, ಎಲ್ಲಿಂದ ಸಿಗುತ್ತೆ ಅಂತಂದರೆ ಇಲ್ಲಿ ಮೆನು ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ಯು ಅಂತ ಆಪ್ಷನ್ ಇದೆಯಲ್ಲ, ಯು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇಲ್ಲಿ ಅಕೌಂಟ್ ಆಪ್ಷನ್ ಸಿಗುತ್ತೆ, ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಕೆಳಗಡೆ ಬನ್ನಿ, ಯುವರ್ ಕಂಟೆಂಟ್ ಅಂತ ಒಂದು ಆಪ್ಷನ್ ಸಿಗುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು ಐಶ್ವರ್ಯ ಮೇತ್ರೆ ಅಂತ ಹೆಸರಿದೆ ನಂದು. ಸೊ ನಿಮ್ಮದು ಯಾವುದು ನೇಮ್ ಇದೆ ಇಲ್ಲಿ, ಅದೇ ನಿಮ್ಮ ಇ ಕಾಮ್ ಪ್ರೊಫೈಲ್ ನೇಮ್ ಆಗುತ್ತೆ, ಓಕೆ. ಸೊ ನಿಮ್ಮ ನೇಮ್ ಎಂಟರ್ ಮಾಡಿಕೊಂಡು ಸ್ವಲ್ಪ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದಾಗ ಇಲ್ಲಿ ನಿಮ್ಮ UPI ID ಎಂಟರ್ ಮಾಡಬೇಕು. ಬಿಕಾಸ್ ನೀವು ಪ್ರಾಡಕ್ಟ್ ಪರ್ಚೇಸ್ ಮಾಡಿರ್ತೀರಲ್ವ, ಸೊ ಅದರದ್ದು ರೀಫಂಡ್ ಆಗುತ್ತೆ ನಿಮ್ಮ UPI IDಗೆ. ಓಕೆ, ಕರೆಕ್ಟಾಗಿ UPI ID ಎಂಟರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಇನ್ಸ್ಟಾಗ್ರಾಮ್ ID ಲಿಂಕ್ ಕೇಳಿದ್ದಾರೆ. ಸೊ ನಿಮ್ಮ ಇನ್ಸ್ಟಾಗ್ರಾಮ್ ID ಲಿಂಕ್ ಹೇಗೆ ಕಾಪಿ ಮಾಡಬೇಕು ಅಂತ ನಿಮಗೆ ಗೊತ್ತಿರ್ಬೋದು. ಸೊ ಗೊತ್ತಿಲ್ಲ ಅಂತಂದರೆ ಹೇಳ್ತೀನಿ ನೋಡಿ. ಸೊ ನಿಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಓಪನ್ ಮಾಡ್ಕೊಳ್ತೀರಾ ಅಲ್ವಾ, ಇಲ್ಲಿ ಶೇರ್ ಪ್ರೊಫೈಲ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಸೊ ಶೇರ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಾಪಿ ಲಿಂಕ್ ಅಂತ ಇದೆ ನೋಡಿ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಲಿಂಕ್ ಕಾಪಿ ಆಗಿದೆ, ಹೌದಲ್ವಾ. ಸೊ ಇಲ್ಲಿ ಬಂದುಬಿಟ್ಟು ಲಾಂಗ್ ಪ್ರೆಸ್ ಮಾಡಿ ಆಟೋಮೆಟಿಕ್ಕಾಗಿ ಪೇಸ್ಟ್ ಅಂತ ಆಪ್ಷನ್ ಬರುತ್ತೆ, ಪೇಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಆವ್ರೇಜ್ ವ್ಯೂವ್ಸ್ ಪರ್ ರೀಲ್, ನಿಮ್ಮ ರೀಲ್ಗೆ ಆವ್ರೇಜ್ ವ್ಯೂವ್ಸ್ ಎಷ್ಟು ಬರುತ್ತೆ ಅಂತ ಕೇಳಿದ್ದಾರೆ. ಆ್ಯಂಡ್ ಇನ್ನೊಂದು, ಜಾಸ್ತಿ ವ್ಯೂಸ್ ಬಂದರೆ ಮಾತ್ರ ನಿಮಗೆ ಫ್ರೀ ಪ್ರಾಡಕ್ಟ್ ಸಿಗುತ್ತೆ ಅಂತ ಏನಿಲ್ಲ. ನಿಮಗೆ 0 ಫಾಲೋವರ್ಸ್ ಇದ್ದರೂ ಸಿಗುತ್ತೆ, 0 ವ್ಯೂವ್ಸ್ ಇದ್ದರೂ ಸಿಗುತ್ತೆ. ಜಸ್ಟ್ ನಾವು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿಕೊಂಡು ಅಮೆಝಾನಿಂದ ನಾವು ಪರ್ಚೇಸ್ ಮಾಡಿದ್ದೀವಿ ಅಂತ ತಿಳ್ಕೊಳ್ಳಿ. ಸೊ ಅಲ್ಲಿ ನಾವು ರಿವ್ಯೂ ಮತ್ತು ರೇಟಿಂಗ್ ಕೊಡಬೇಕು ಆ ಪ್ರಾಡಕ್ಟ್ ಬಗ್ಗೆ ಅಷ್ಟೇ. ಸೊ ರಿವ್ಯೂ ರೇಟಿಂಗ್ ಕೊಡ್ತೀವಿ ಅಂತಂದರೆ ಮುಗೀತು, ನಮ್ಮ ದುಡ್ಡು ನಮಗೆ ರೀಫಂಡ್ ಆಗುತ್ತೆ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಯಾವ ರೀತಿಯಾಗಿ ರಿವ್ಯೂ ಕೊಡಬೇಕು, ಯಾವ ರೀತಿಯಾಗಿ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕು, ರೇಟಿಂಗ್ ಕೊಡಬೇಕು. ಸೊ ಎಲ್ಲನೂ ಡೀಟೇಲ್ ಆಗಿ ನಿಮಗೆ ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಸಿಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಜಸ್ಟ್ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದನ್ನು ಅಂತ ಹೇಳ್ಕೊಡ್ತಾ ಇದ್ದೀನಿ, ಓಕೆನಾ. ಸೊ ಇಲ್ಲಿ ನಿಮ್ಮ ಆವ್ರೇಜ್ ವ್ಯೂಸ್ ಪರ್ ರೀಲ್ ಹಾಕೊಳ್ಳಿ ಎಷ್ಟು ಬರುತ್ತೆ ಅಂತ ಹೇಳಿ. ನೆಕ್ಸ್ಟ್ ನಿಮ್ಮ ಸ್ಟೇಟ್ ಆ್ಯಂಡ್ ಸಿಟಿನ ಎಂಟರ್ ಮಾಡಿಕೊಂಡು ಅಮೆಝಾನ್ ಪ್ರೊಫೈಲ್ URL ಇಲ್ಲಿ ಅಟ್ಯಾಚ್ ಮಾಡಲೇಬೇಕು. ಬಿಕಾಸ್ ಅಮೆಝಾನಿಂದ ನಾವು ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂತಂದರೆ ಪ್ರೊಫೈಲ್ URL ಬೇಕಾಗುತ್ತೆ. ಸೊ ಅದು ಹೇಗೆ ಕಾಪಿ ಮಾಡೋದು ಅಂತಂದರೆ, ಸೇಮ್ ಇಲ್ಲಿ ನಿಮ್ಮ ಅಮೆಝಾನ್ ಅಕೌಂಟ್ ಓಪನ್ ಮಾಡ್ತೀರಾ ಅಲ್ವಾ, ಯು ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ಓಕೆ, ಯು ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಅಕೌಂಟ್ ಆಪ್ಷನ್ ಸಿಗುತ್ತೆ. ಅಕೌಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇಮ್ ವೇ ನಾನು ಮೊದಲು ಹೇಳಿದೆಯಲ್ಲ ಅದೇ ಥರ ಇಲ್ಲಿ ಯುವರ್ ಕಂಟೆಂಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ಎಡಿಟ್ ಪ್ರೊಫೈಲ್ ಪಕ್ಕದಲ್ಲಿ ಮೇಲೆ ಆ್ಯರೋ ಮಾರ್ಕ್ ಕಾಣಿಸ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ನೀವು ನೋಡ್ಬೋದು ಲಿಂಕ್ ಇವಾಗ ಕಾಪಿ ಆಗಿದೆ ನಮ್ಮ ಪ್ರೊಫೈಲ್ದು. ಸೊ ಇಲ್ಲಿ ಬಂದುಬಿಟ್ಟು ಜಸ್ಟ್ ಲಾಂಗ್ ಪ್ರೆಸ್ ಮಾಡಿಕೊಂಡು ಪೇಸ್ಟ್ ಮಾಡಿದರೆ ಇಲ್ಲಿ ಪ್ರೊಫೈಲ್ URL ಕೂಡ ಇದು ಆಗುತ್ತೆ, ಪೇಸ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಅಪ್ಡೇಟ್ ಯೂಸರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಕ್ಲಿಕ್ ಮಾಡಿದಾಗ ಅಕೌಂಟ್ ಇನ್ಫೋ ಅಪ್ಡೇಟೆಡ್ ಅಂತ ಬಂದಿರುತ್ತೆ. ಸೊ ಓಕೆ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಮ್ಮ ಅಕೌಂಟ್ ಎಲ್ಲ ಕ್ರಿಯೇಟ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಲೀಡರ್ ಬೋರ್ಡ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಅವ್ರದ್ದೊಂದು ಏನಂತಾರೆ ಅಕೌಂಟ್ಗಳು ಅಫಿಷಿಯಲ್ ಅಕೌಂಟ್ಸ್ ಇದೆ, ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಅಫಿಷಿಯಲ್ ಅಕೌಂಟ್. ಸೊ ಅಲ್ಲಿ ನೀವೇನಾದರೂ ಅವ್ರಿಗೆ ಸಬ್ಸ್ಕ್ರೈಬ್ ಮತ್ತು ಫಾಲೋ ಮಾಡಿದ್ರಿ ಅಂತಂದರೆ ನಿಮಗೆ 100 ಪಾಯಿಂಟ್ಸ್ 800 ಪಾಯಿಂಟ್ಸ್ ಈ ಥರ ಸಿಗುತ್ತೆ ಅಂತ ಹೇಳಿದ್ದಾರೆ. ನಿಮ್ಮ ಇಷ್ಟ ಮಾಡ್ತೀರಾ ಅಂತಂದರೆ ಮಾಡಿ, ಇಲ್ಲ ಅಂತಂದರೆ ಇಲ್ಲಿ. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದರೆ ಓಕೆ ಇವಾಗ ಬ್ಯಾಕ್ ಬನ್ನಿ. ಇಲ್ಲಿ ಹೋಮ್ ಆಪ್ಷನಲ್ಲಿ ಬರ್ತೀನಿ. ಸೊ ಬಂದಾಗ ಇವಾಗ ಸದ್ಯಕ್ಕೆ ಇಲ್ಲಿ ಇಷ್ಟು ಪ್ರಾಡಕ್ಟ್ಸ್ಗಳನ್ನು ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಯಾವಾಗ ಡೈಲಿ ಅಪ್ಡೇಟ್ ಆಗುತ್ತೆ ಪ್ರಾಡಕ್ಟ್ಸ್ಗಳು. ಲೈಕ್ ಇವಾಗ ಹೊಸದಾಗಿ ಯಾರಾದರೂ ಒಂದು ಕ್ರೀಮ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತಂದರೆ ಆ ಕ್ರೀಮ್ನ ಇಲ್ಲೇ ಬಂದುಬಿಡುತ್ತೆ. ಸೊ ನೀವು ಆರಾಮಾಗಿ ಪಟ್ಟಂತ ಆರ್ಡರ್ ಮಾಡಿಕೊಂಡು ಇದು ಮಾಡಬಹುದು. ಓಕೆನಾ. ಸೊ ಇವಾಗ ಸದ್ಯಕ್ಕೆ ಇಲ್ಲಿ ಒಂದು 8 ಪ್ರಾಡಕ್ಟ್ಸ್ನ ಅವರು ಕೊಟ್ಟಿದ್ದಾರೆ. ಸೊ ಇವಾಗ ಈ ಪ್ರಾಡಕ್ಟ್ ನಾನು ಜಸ್ಟ್ ಪ್ಲಿಕ್ಸ್ದು ಒಂದು ಕ್ಲೆನ್ಸರ್ನ ನಾನು ಓಪನ್ ಮಾಡಿ ತೋರಿಸ್ತೀನಿ. ಸೊ ಇವಾಗ ನಿಮಗೆ ಈ ಒಂದು ಪ್ರಾಡಕ್ಟ್ನ ತೊಗೋಬೇಕು ಅಂತಂದರೆ 249 ರುಪೀಸ್ದಿದೆ. ಓಕೆ, ಸೊ ನಿಮಗೆ 90% ಕ್ಯಾಶ್ ಬ್ಯಾಕ್ ಸಿಗುತ್ತೆ. 249ಗೆ 90% ಅಂದರೆ ಎಷ್ಟು? 336 ಓಕೆ, ಇನ್ಕ್ಲೂಡಿಂಗ್ ಡೆಲಿವರಿ ಚಾರ್ಜ್. ನೀವು ಏನು ಅಮೆಝಾನಿಂದ ಆರ್ಡರ್ ಮಾಡ್ತೀರಲ್ವ ಈ ಒಂದು ಪ್ರಾಡಕ್ಟ್, ಸೊ ಡೆಲಿವರಿ ಚಾರ್ಜ್ ಕೂಡ ಇರುತ್ತೆ ಅದರಲ್ಲಿ, ಹೌದಲ್ವಾ? ಸೊ ಡೆಲಿವರಿ ಚಾರ್ಜ್ ಎಷ್ಟಿರುತ್ತೆ ಅದು ಕೂಡ ನಮಗೆ ರೀಫಂಡ್ ಮಾಡ್ತಾರೆ. ಸೊ ಇಲ್ಲಿ ಲೈವ್ ರಿವ್ಯೂ, ನಾವು ರಿವ್ಯೂ ಕೊಡಬೇಕು ಮೊದಲು. ಸೊ ರಿವ್ಯೂ ಕೊಟ್ಟಿದ ಮೇಲೆ ಅದರದ್ದು ಒಂದು ಸ್ಕ್ರೀನ್ಶಾಟ್ನ ನಾವು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ರೇಟಿಂಗ್ ಕೊಟ್ಟರೆ ನಮಗೆ 102 ರುಪೀಸ್ ಸಿಗುತ್ತೆ. ಲೈವ್ ರಿವ್ಯೂಗೆ 224 ರುಪೀಸ್ ಸಿಗುತ್ತೆ. ಸೊ ಎರಡು ಕೊಡ್ತೀರಾ ಅಂತಂದರೆ ಎರಡು ಅಮೌಂಟ್ ನಿಮಗೆ 90% ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಇಲ್ಲ ನಾವು ಒಂದೇ ಕೊಡ್ತೀವಿ ಅಂತಂದರೆ ಜಸ್ಟ್ 112 ರುಪೀಸ್ ನಿಮಗೆ ದುಡ್ಡು ಸಿಗುತ್ತೆ. ಓಕೆನಾ. ಸೊ ಇವಾಗ ಇದನ್ನು ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡಬೇಕು. ಪರ್ಚೇಸ್ ಮಾಡಿದ ಮೇಲೆ ಒಂದು ಫಾರ್ಮ್ ಇರುತ್ತೆ, ಇಲ್ಲಿ ಸಬ್ಮಿಟ್ ಆರ್ಡರ್ ಡೀಟೇಲ್ಸ್ ಅಂತ ಇದೆ ನೋಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲೇ ಒಂದು ಫಾರ್ಮ್ ಇದೆ. ಸೊ ಈ ಫಾರ್ಮ್ನ ನಾವು ಫಿಲ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದ ಮೇಲೆ ಒಂದು ದಿನದಲ್ಲಿ 3 to 24 ಅವರ್ಸ್ ಅಂತ ಟೈಮ್ ಕೊಟ್ಟಿದ್ದಾರೆ. ಸೊ ಒಂದೇ ದಿನದಲ್ಲಿ ನಿಮಗೆ 100% ಕ್ಯಾಶ್ ಬ್ಯಾಕ್ ಇಲ್ಲಿ ರಿಟರ್ನ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಹೇಗೆ ಬೈ ಮಾಡೋದು, ಹೇಗೆ ಈ ಒಂದು ಆರ್ಡರ್ ಡೀಟೇಲ್ಸ್ ಫಿಲ್ ಮಾಡೋದು, ಹಾಗೆ ನಮಗೆ ರೀಫಂಡ್ ಹೇಗೆ ಸಿಗುತ್ತೆ, ಸೊ ಎಲ್ಲನೂ ಡೀಟೇಲ್ ಆಗಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆ, ಇಲ್ಲಿ ರಿವ್ಯೂ ಕೊಡಬೇಕು ಅಂತಂದರೂ ಕೂಡ ChatGPT ಏನು ಯೂಸ್ ಮಾಡೋಂಗಿಲ್ಲ. ರಿವ್ಯೂವಲ್ಲಿ ಒಂದು ಪ್ರಾಡಕ್ಟ್ ನಾವೇನು ಪರ್ಚೇಸ್ ಮಾಡಿರ್ತೀವಿ ಅದರದ್ದು ಫೋಟೋನ ಕೂಡ ಎಂಟರ್ ಮಾಡಬೇಕಾಗತ್ತೆ, ಕ್ಲಿಕ್ ಮಾಡಬೇಕಾಗತ್ತೆ. ಸೊ ರಿವ್ಯೂ ಎಲ್ಲ ಕೊಡೋದು, ರೇಟಿಂಗ್ ಎಲ್ಲ ಹೇಗೆ ಕೊಡೋದು ಅಂತ ಎಲ್ಲನೂ ಡೀಟೇಲಾಗಿ ಪಾರ್ಟ್ 2 ಅಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ. ಇಲ್ಲಿ ಕ್ಯಾಶ್ ಬ್ಯಾಕ್ ರೂಲ್ಸ್ ಇದೆ, ಪ್ರೊಸೆಸ್ ಏನಿದೆ ಅಂತ. ಈ ಥರದ್ದು ನಾನು ತುಂಬಾ ಮಾಡಿದ್ದೀನಿ, ಅಮೆಝಾನ್ ಆಗಿರ್ಬೋದು, ಮಿಂತ್ರಾ ಆಗಿರ್ಬೋದು. ಸೊ ನನಗೆ ಎಲ್ಲ ಗೊತ್ತಿದೆ. ಸೊ ನೀವು ಫಸ್ಟ್ ಟೈಮ್ ಇದ್ದೀರಾ ಅಂತಂದರೆ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ ರಿವ್ಯೂ ಕೊಡೋದು ಎಲ್ಲ. ಸೊ ಡೋಂಟ್ ವರಿ, ಐ ಆಮ್ ಹಿಯರ್ ಟು ಹೆಲ್ಪ್ ಯು. ಓಕೆ, ಬ್ಯಾಕ್ ಬನ್ನಿ. ಇದು ಬಂದುಬಿಟ್ಟು 90% ಕ್ಯಾಶ್ ಬ್ಯಾಕ್ ಇದೆ. ಬಟ್ ಇಲ್ಲಿ ಕೆಫೆನ್ ಬ್ರೈಟ್ನಿಂಗ್ ಪರ್ಫ್ಯೂಮ್ ಇದೆ ನೋಡಿ, ಇದು 100% ಇದೆ. ಸೊ 90 to 100% ಇರುತ್ತೆ ಅಷ್ಟೇ. ನಿಮಗೆ ಜಾಸ್ತಿ ಕೂಡ ಲೈಕ್ 80-50% ಇರೋದಿಲ್ಲ. ಆಲ್ಮೋಸ್ಟ್ ಫ್ರೀ ಪ್ರಾಡಕ್ಟ್ಸ್ ಅಂತಲೇ ಅಂದ್ಕೊಳ್ಳಿ. ಜಸ್ಟ್ ನಾವು ರಿವ್ಯೂ ಕೊಡಬೇಕು ಅಷ್ಟೇ. ನಾವೇನು ರಿವ್ಯೂ ಮತ್ತು ರೇಟಿಂಗ್ ಕೊಡ್ತೀವಿ ಅಮೆಝಾನಲ್ಲಿ ವಾಪಸ್ ನಮಗೆ ದುಡ್ಡು ಕೊಡ್ತಾರೆ. ಇದೊಂಥರ ಬಾಟರ್ ಕೊಲಾಬ್ರೇಷನ್ ಅಂತ ಅಂದ್ಕೋಬಹುದು. ಓಕೆ, ಐ ಹೋಪ್ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಇನ್ಸ್ಟಾಗ್ರಾಮ್ ಅಂತಲೇ ಇಲ್ಲ, ಬಟ್ ಇನ್ಸ್ಟಾಗ್ರಾಮ್ ಅಕೌಂಟ್ ಇರಬೇಕು ಅಷ್ಟೇ. ಸೊ ಇನ್ಸ್ಟಾಗ್ರಾಮ್ ಅಕೌಂಟ್ ಇರಬೇಕು. ಮತ್ತು ಯಾರೆಲ್ಲ ಈ ಥರ ಪ್ರಾಡಕ್ಟ್ಸ್ಗಳು ತೊಗೊಂಡು ಲೈಕ್ ಕ್ರಿಯೇಟ್ ಮಾಡಬೇಕು, ಕ್ರಿಯೇಟರ್ಸ್ ಇದ್ದೀರಾ ಅಂತಂದರೆ ಆರಾಮಾಗಿ ಇಲ್ಲಿಂದ ಪ್ರಾಡಕ್ಟ್ಸ್ ತೊಗೊಂಡು ನೀವು ಅಫಿಲಿಯೇಟ್ ಪ್ರೋಗ್ರಾಮ್ ಕೂಡ ಮಾಡ್ಕೋಬಹುದು. ಓಕೆ, ಮತ್ತೆ ಸಿಗೋಣ ಮುಂದಿನ ಪಾರ್ಟ್ 2 ಅಲ್ಲಿ. ಬಾಯ್ ಬಾಯ್.